ಗುರುವಿಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಬದುಕಿಲ್ಲ. ಶಿಕ್ಷಕರು ಸಮಾಜದ ದೀಪಸ್ತಂಭಗಳು. ಅವರ ಬೆಳಕು ಪೀಳಿಗೆಯನ್ನ ಬೆಳಗಿಸುತ್ತದೆ. ಒಳ್ಳೆಯ ಶಿಕ್ಷಕನು ಪುಸ್ತಕವನ್ನ ಮಾತ್ರ ಕಲಿಸುವುದಿಲ್ಲ, ಬದುಕನ್ನೇ ಕಲಿಸುತ್ತಾನೆ. ಗುರುಗಳ ಆಶೀರ್ವಾದವೇ ಶಿಷ್ಯನ ಜೀವನದ ನಿಜವಾದ ಸಂಪತ್ತು. ವೀಕ್ಷಕರೇ, ತಮಗೆಲ್ಲರಿಗೂ ಎನ್ಆರ್ ಸ್ಟೋರಿ ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವೆಲ್ಲರೂ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಶಿಕ್ಷಕರ ಬದುಕು ಹೇಗಿರುತ್ತದೆ ಅನ್ನೋದನ್ನ, ಅವರ ದಿನಚರಣೆ ಹೇಗಿರುತ್ತದೆ ಅನ್ನೋದನ್ನ ನಾನಿವತ್ತು ನಿಮಗೆಲ್ಲರಿಗೂ ಹೇಳ್ತೀನಿ. ನಾನು ಒಬ್ಬ ಶಿಕ್ಷಕ. ಶಿಕ್ಷಕನ ವೃತ್ತಿ ಒಂದು ಪವಿತ್ರ ವೃತ್ತಿ. ಸಮಾಜವನ್ನ ರೂಪಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಆದ್ದರಿಂದ ಶಿಕ್ಷಕರ ದಿನಚರಿ ನಿಯಮಿತ ಶಿಸ್ತಿನೊಂದಿಗೆ ಸಾಗುತ್ತದೆ. ಬೆಳಿಗ್ಗೆ ಶಿಕ್ಷಕನು ಶೀಘ್ರ ಎದ್ದು ತನ್ನ ದಿನವನ್ನ ಪ್ರಾರಂಭಿಸುತ್ತಾನೆ. ಸ್ನಾನ, ಪ್ರಾರ್ಥನೆ, ಓದು ಮುಗಿಸಿಕೊಂಡು ಶಾಲೆಗೆ ಸಿದ್ಧನಾಗುತ್ತಾನೆ. ಶಾಲೆಗೆ ಹೋಗುವ ಮೊದಲು ದಿನದ ಪಾಠಗಳನ್ನು ಪರಿಶೀಲಿಸಿ ಮಕ್ಕಳಿಗೆ ಹೇಗೆ ಕಲಿಸಬೇಕು ಎಂಬುದನ್ನು ಯೋಚಿಸುತ್ತಾನೆ. ಶಾಲೆಗೆ ಸಮಯಕ್ಕೆ ಸರಿಯಾಗಿ ತಲುಪುವುದು ಶಿಕ್ಷಕನ ಮೊದಲ ಕರ್ತವ್ಯ. ಅಲ್ಲಿ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ಅವರ ಹಾಜರಾತಿ ಪರೀಕ್ಷಿಸಿ ದಿನದ ಕಾರ್ಯಕ್ರಮವನ್ನು ಆರಂಭಿಸುತ್ತಾನೆ. ಪ್ರತಿಯೊಂದು ಪಾಠವನ್ನು ಆಸಕ್ತಿದಾಯಕವಾಗಿಸಲು ಕತೆ, ಚರ್ಚೆ, ಪ್ರಶ್ನೋತ್ತರ ವಿಧಾನ, ಆಟ ಹಾಗೂ ದೃಶ್ಯ ಮಾಧ್ಯಮಗಳನ್ನು ಬಳಸುತ್ತಾನೆ. ಮಧ್ಯಾಹ್ನದ ವಿರಾಮದಲ್ಲಿ ಶಿಕ್ಷಕನು ವಿದ್ಯಾರ್ಥಿಗಳ ಜೊತೆ ಬೆರೆತು ಮಾತನಾಡುತ್ತಾನೆ. ಅವರ ಸಮಸ್ಯೆಗಳನ್ನು ಕೇಳುತ್ತಾನೆ, ಸಲಹೆ ನೀಡುತ್ತಾನೆ. ಬಳಿಕ ಮತ್ತೆ ಪಾಠ ಆರಂಭಿಸಿ ವಿದ್ಯಾರ್ಥಿಗಳ ಶಂಕೆಗಳನ್ನು ಪರಿಹರಿಸುತ್ತಾನೆ. ಶಿಕ್ಷಕನ ದಿನಚರಿ ಕೇವಲ ಪಾಠ ಹೇಳುವುದರಲ್ಲಿ ಸೀಮಿತವಲ್ಲ, ಶಾಲೆಯ ಶಿಸ್ತನ್ನು ಕಾಪಾಡಿತ್ತು. ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದು, ಕ್ರೀಡೆ ಮತ್ತು ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಅವನ ಕೆಲಸ. ಸಂಜೆಯ ವೇಳೆಗೆ ಪಾಠ ಮುಗಿದ ಮೇಲೆ ಶಿಕ್ಷಕನು ಮನೆಗೆ ಬಂದು ಮುಂದಿನ ದಿನದ ಪಾಠಕ್ಕೆ ತಯಾರಿ ಮಾಡುತ್ತಾನೆ. ಪುಸ್ತಕಗಳನ್ನು ಓದುತ್ತಾನೆ, ಪಾಠ ಯೋಜನೆ ರೂಪಿಸುತ್ತಾನೆ, ಕುಟುಂಬದ ಜೊತೆ ಸಮಯ ಕಳೆಯುತ್ತಾನೆ. ರಾತ್ರಿ ಮಲಗುವ ಮೊದಲು ದಿನದ ಕಾರ್ಯಗಳನ್ನು ಚಿಂತಿಸಿ ನಾಳೆ ಇನ್ನಷ್ಟು ಉತ್ತಮವಾಗಿ ಮಾಡಬೇಕೆಂದು ನಿರ್ಧರಿಸುತ್ತಾನೆ. ಹೀಗೆ ಒಬ್ಬ ಶಿಕ್ಷಕರ ದಿನಚರಿ ತುಂಬಾ ಶಿಸ್ತಿನ, ಪರಿಶ್ರಮದ ಹಾಗೂ ಸೇವಾ ಮನೋಭಾವದ ಮೇಲೆ ನಡೆಯುತ್ತದೆ. ಶಿಕ್ಷಕನು ಸಮಾಜಕ್ಕೆ ದಾರಿ ತೋರಿಸುವ ಬೆಳಕಾಗಿರುವುದರಿಂದ ಅವನ ದಿನ ಪ್ರತಿಯೊಂದು ಕ್ಷಣವೂ ಅಮೂಲ್ಯವಾಗಿದೆ. ಈ ವಿಡಿಯೋ ನೋಡುವವರು ಕೂಡ ಶಿಕ್ಷಕರಾಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ದೇಶದ ಉತ್ತಮ ಪ್ರಜೆಗಳನ್ನು ನೀಡುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವವಾಗುತ್ತಿತ್ತು. ಎಲ್ಲ ಶಿಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.